ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಗೋಲ್ಡಿಲಾಕ್ಸ್ ಮತ್ತು 3 ಕರಡಿಗಳು. ಒಂದಾನೊಂದು ಕಾಲದಲ್ಲಿ ಕಾಡಿನ ಅಂಚಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಗೋಲ್ಡಿಲಾಕ್ಸ್ ಎಂಬ ಮುದ್ದು ಹುಡುಗಿ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ಅವಳು ತುಂಬಾ ತುಂಟು ಹುಡುಗಿಯಾಗಿದ್ದಳು. ಕಾಡಿನ ಮಧ್ಯಭಾಗದಲ್ಲಿ ಕರಡಿಯ ಕುಟುಂಬ ಒಂದು ಮನೆಯಲ್ಲಿ ವಾಸಿಸುತ್ತಿತ್ತು. ಅಪ್ಪ ಕರಡಿ, ಅಮ್ಮ ಕರಡಿ ಮತ್ತು ಮಗು ಕರಡಿ ಇದ್ದವು. ಒಂದು ದಿನ ಬೆಳಗ್ಗೆ ಅಮ್ಮ ಕರಡಿ ಗಂಜಿಯನ್ನು ತಯಾರಿಸಿತು. ಆದರೆ ಅದು ತಿನ್ನಲು ತುಂಬಾ ಬಿಸಿಯಾಗಿತ್ತು. ಗಂಜಿ ತಣ್ಣಗಾಗುವವರೆಗೂ ಕರಡಿಗಳು ಹೊರಗೆ ಸುತ್ತಾಡಿ ಬರಲು ನಿರ್ಧರಿಸಿದವು. ಒಂದು ದಿನ ಗೋಲ್ಡಿಲಾಕ್ಸ್ ಮನೆಯ ಹಿತ್ತಲಿನಲ್ಲಿ ಆಟವಾಡುತ್ತಿದ್ದಳು. ಅವಳಿಗೆ ಒಬ್ಬಳೇ ಆಟವಾಡಲು ಬೇಸರವಾಗಿ ಕಾಡಿನ ಒಳಗೆ ಹೋಗಲು ನಿರ್ಧರಿಸಿದಳು. ಗೋಲ್ಡಿಲಾಕ್ಸ್ ಕಾಡಿನ ಒಳಗೆ ಓಡಿದಳು. ಅಲ್ಲಿನ ಬಣ್ಣ ಬಣ್ಣದ ಹೂವು, ಪಕ್ಷಿಗಳನ್ನು ನೋಡಿ ಇನ್ನೂ ಒಳಗೆ ಹೋಗಬೇಕು ಎನಿಸಿತು. ಕಾಡಿನಲ್ಲಿ ಎಲ್ಲ ಕಡೆ ಓಡಾಡಿದ್ದರಿಂದ ಗೋಲ್ಡಿಲಾಕ್ಸ್ಗೆ ಮನೆಯ ದಾರಿ ತಪ್ಪಿತು. ಅವಳಿಗೆ ಸುಸ್ತಾಯಿತು. ಸ್ವಲ್ಪ ದೂರ ಸುಸ್ತಿನಿಂದ ನಡೆದ ಮೇಲೆ ಅವಳಿಗೊಂದು ಮನೆ ಕಾಣಿಸಿತು. ಅವಳು ಮನೆಯ ಬಳಿ ಬಂದು ಬಾಗಿಲು ತಟ್ಟಿದಳು. ಆದರೆ ಯಾರೂ ಉತ್ತರಿಸಲಿಲ್ಲ. ಕಿಟಕಿಯಲ್ಲಿ ಇಣುಕಿ ನೋಡಿದಳು. ಅವಳಿಗೆ 3 ತಟ್ಟೆಯಲ್ಲಿ ಬಿಸಿ ಬಿಸಿಯಾದ ಗಂಜಿ ಕಾಣಿಸಿತು. ಗೋಲ್ಡಿಲಾಕ್ಸ್ ಬಾಗಿಲನ್ನು ಜೋರಾಗಿ ಎಳೆದಳು. ಮನೆ ಬಾಗಿಲು ತೆರೆಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳಿಗೆ ಹೊಟ್ಟೆ ಹಸಿದಿದ್ದ ಕಾರಣ ಮೊದಲು ದೊಡ್ಡ ತಟ್ಟೆಯಲ್ಲಿದ್ದ ಗಂಜಿಯ ರುಚಿ ನೋಡಿದಳು. ಅದು ತುಂಬಾ ಬಿಸಿಯಾಗಿತ್ತು. ನಂತರ ಮಧ್ಯಗಾತ್ರದ ತಟ್ಟೆಯ ಗಂಜಿಯ ರುಚಿ ನೋಡಿದಳು. ಅದು ತುಂಬಾ ತಣ್ಣಗಾಗಿತ್ತು. ಕೊನೆಗೆ ಪುಟ್ಟ ತಟ್ಟೆಯಲ್ಲಿದ್ದ ಗಂಜಿಯ ರುಚಿ ನೋಡಿದಳು. ಅದು ಹದವಾಗಿ ರುಚಿಯಾಗಿತ್ತು. ಗೋಲ್ಡಿಲಾಕ್ಸ್ ಹಸಿದಿದ್ದ ಕಾರಣ ಎಲ್ಲವನ್ನೂ ಖಾಲಿ ಮಾಡಿದಳು. ನಂತರ ಅವಳು ವಿಶ್ರಾಂತಿ ಪಡೆಯಲು ಕುರ್ಚಿಯ ಬಳಿ ಹೋದಳು. ಅಲ್ಲಿ 3 ಕುರ್ಚಿಗಳಿದ್ದವು. ದೊಡ್ಡ ಕುರ್ಚಿಯನ್ನು ಹತ್ತಲು ಅವಳಿಂದಾಗಲಿಲ್ಲ. ಮಧ್ಯಮ ಗಾತ್ರದ ಕುರ್ಚಿ ತುಂಬಾ ಗಟ್ಟಿ ಎನಿಸಿತು. ಪುಟ್ಟ ಕುರ್ಚಿ ಅವಳಿಗೆ ಆರಾಮ ಎನ್ನಿಸಿ ಅಲ್ಲಿಯೇ ಕುಳಿತಳು. ಇದ್ದಕ್ಕಿದ್ದಂತೆ ಕುರ್ಚಿ ಮುರಿದು ಬಿತ್ತು. ಗೋಲ್ಡಿಲಾಕ್ಸ್ಗೆ ತುಂಬಾ ನಿದ್ರೆ ಬರುತ್ತಿತ್ತು. ಅವಳು ಮಹಡಿಯ ಮೇಲಿರುವ ಕೋಣೆಗೆ ಹೋದಳು. ಅಲ್ಲಿ 3 ಮಂಚಗಳನ್ನು ನೋಡಿದಳು. ಮೊದಲ ಮಂಚದ ಮೇಲೆ ಮಲಗಿದಳು. ಅದು ತುಂಬಾ ಗಟ್ಟಿ ಹಾಗೂ ಅವಳಿಗೆ ತುಂಬಾ ದೊಡ್ಡದಾಗಿತ್ತು. ಎರಡನೇ ಮಂಚದ ಮೇಲೆ ಮಲಗಿದಳು. ಅದು ತುಂಬಾ ಮೆತ್ತಗಿತ್ತು. ಅವಳಿಗೆ ಅದರಲ್ಲಿ ಮಲಗಲಾಗಲಿಲ್ಲ. 3ನೇ ಮಂಚದ ಮೇಲೆ ಮಲಗಿದಳು. ಆ ಮಂಚ ಅವಳಿಗೆ ಅಚ್ಚುಕಟ್ಟಾಗಿತ್ತು. ಗೋಲ್ಡಿಲಾಕ್ಸ್ ನಿದ್ರೆಗೆ ಜಾರಿದಳು. ಇತ್ತ ಕರಡಿಗಳು ಮರಳಿ ಮನೆಗೆ ಬಂದವು. ಮೇಜಿನ ಮೇಲಿದ್ದ ತಟ್ಟೆಯ ಗಂಜಿಯನ್ನು ಯಾರೋ ಸ್ವಲ್ಪ ತಿಂದಿದ್ದಾರೆ ಎಂದು ಅಪ್ಪ ಕರಡಿ ಹೇಳಿತು. ಅಮ್ಮ ಕರಡಿಯೂ ಹಾಗೆಯೇ ಹೇಳಿತು. ಮಗು ಕರಡಿ ನನ್ನ ಗಂಜಿಯನ್ನು ಯಾರೋ ಪೂರ್ತಿ ತಿಂದು ಹಾಕಿದ್ದಾರೆ ಎಂದು ಅಳತೊಡಗಿತು. ಮೂವರು ಒಳಗೆ ನಡೆದರು. ಮಗು ಕರಡಿ ತನ್ನ ಕುರ್ಚಿಯನ್ನು ಯಾರೋ ಮುರಿದು ಹಾಕಿದ್ದಾರೆ ಎಂದು ಅಳತೊಡಗಿತು. 3 ಕರಡಿಗಳು ಕೋಣೆಯೊಳಗೆ ಹೋದವು. ಅಪ್ಪ ಮತ್ತು ಅಮ್ಮ ಕರಡಿಯ ಮಂಚವನ್ನು ಯಾರೋ ಬಳಸಿದ್ದಾರೆ ಎಂಬುದನ್ನು ಗಮನಿಸುತ್ತಾರೆ. ಮಗು ಕರಡಿ ತನ್ನ ಮಂಚದ ಮೇಲೆ ಒಂದು ಹುಡುಗಿ ಮಲಗಿರುವುದನ್ನು ನೋಡುತ್ತದೆ. 3 ಕರಡಿಗಳಿಗೆ ಅವಳನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಮಗು ಕರಡಿ ಅವಳನ್ನು ಮಂಚದಿಂದ ಎಬ್ಬಿಸಿ ಎಂದು ಅಳಲಾರಂಭಿಸುತ್ತದೆ. ಅದರ ಅಳುವಿನ ಸದ್ದಿಗೆ ಗೋಲ್ಡಿಲಾಕ್ಸ್ಗೆ ಎಚ್ಚರವಾಗುತ್ತದೆ. 3 ಕರಡಿಗಳನ್ನು ನೋಡಿ ಗಾಬರಿಗೊಳ್ಳುತ್ತಾಳೆ. ಮಂಚದಿಂದ ಎದ್ದು ಕಾಡಿನ ಕಡೆಗೆ ಓಡಿ ಹೋಗುತ್ತಾಳೆ. ಅತ್ತ ಅವಳ ತಂದೆ ತಾಯಿ ಅವಳನ್ನು ಕಾಡಿನಲ್ಲಿ ಹುಡುಕುತ್ತಿರುತ್ತಾರೆ. ಗೋಲ್ಡಿಲಾಕ್ಸ್ ಅವರನ್ನು ಕಂಡು ಓಡಿ ಹೋಗಿ ಅಪ್ಪ ಅಮ್ಮನನ್ನು ಅಪ್ಪಿಕೊಳ್ಳುತ್ತಾಳೆ.
ಅವಳು ಇನ್ನು ಮುಂದೆ ಎಂದಿಗೂ ಅಮ್ಮನ ಮಾತನ್ನು ಮೀರುವುದಿಲ್ಲವೆಂದು ಮಾತು ಕೊಡುತ್ತಾಳೆ. ನೋಡಿದ್ರಾ ಮಕ್ಕಳೇ, ಗೋಲ್ಡಿ ಲಾಕ್ಸ್ ಮತ್ತು 3 ಕರಡಿಗಳ ಕತೆ. ಇನ್ನು ಇಂತಹ ಹಲವಾರು ಕತೆಗಳನ್ನ ನೋಡಬೇಕು, ಕೇಳಬೇಕು ಅಂದ್ರೆ ಚೆರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.